ಬಾಗಲಕೋಟೆ ಉಪಚುನಾವಣೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹೈಕಮಾಂಡ್ ಘೋಷಣೆ ಮಾಡಿರುವಂಥದ್ದು. ಈ ಹಿಂದೆ ಏನಂತ ಹೇಳಿದರೆ ತಮಗೂ ಕೂಡ ಟಿಕೆಟ್ ಬೇಕೆಂಬ ಬೇಡಿಕೆಯನ್ನು ಇಟ್ಟಂಥ ಮೇಟಿ ಕುಟುಂಬದ ಕೊನೆ ಮಗಳಾಗಿರುವಂಥ ಮಹಾದೇವಿ ಮೇಟಿಯವರು ಕೂಡ ನಮ್ಮ ಜೊತೆ ಇರುವಂಥದ್ದು. ಹಾಗಾದರೆ ಅವರ ಬೇಡಿಕೆ ಏನಾಯ್ತು ಮತ್ತು ಅವರ ಈಗಿನ ನಿಲುವೇನು ಖುದ್ದು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ತಾವು ಟಿಕೆಟನ್ನು ತಮಗೂ ಕೊಡಬೇಕಂತ ಆಗ್ರಹವನ್ನು ಮಾಡಿದ್ರಿ. ಈಗ ನಿಮ್ಮ ಟಿಕೆಟನ್ನು ತಮ್ಮ ಸಹೋದರನಿಗೆ ನೀಡಿರುವಂಥದ್ದು. ತಮ್ಮ ನಿಲುವೇನು ಮೇಡಮ್? ಈಗ ನನಗೆ ಸಂತೋಷ, ಖುಷಿ ಆಗುತ್ತೆ. ಟಿಕೆಟ್ ನಮ್ಮ ಮನ್ಯಾಗ ಕೊಟ್ಟಿದ್ದು, ಅದು ನಮ್ಮ ಬ್ರದರ್ಗೆ ಕೊಟ್ಟಿದ್ದಂತ ಖುಷಿ ಆಯಿತು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಎಲ್ಲರೂ ಸೇರಿ ಒಟ್ಟಾಗಿ ಅವನು MLA ಮಾಡ್ತೀವಿ, ಆರಿಸ್ತರ್ಬೇಕಂತ ಅನ್ನೋದು ಒಂದೇ ಗುರಿ. ಈ ಮೊದಲೂ ಕೂಡ ನಿಮ್ಮ ಕುಟುಂಬಕ್ಕೇ ಟಿಕೆಟ್ ಕೊಡ್ತೀವಿ ಅಂತೇಳಿ ಹೈಕಮಾಂಡ್ ಹೇಳಿತ್ತು. ಆವಾಗಲೂ ಕೂಡ ನಮ್ಮ ಕುಟುಂಬದಲ್ಲಿ ಕೊಟ್ಟರೆ ನನಗೇ ಕೊಡಬೇಕಂತೇಳಿ ತಾವು ಹಠವನ್ನು ಹಿಡಿದಿದ್ರಿ. ಈಗ ಹಠವನ್ನು ಬದಲಾಯಿಸೋದಕ್ಕೆ ಏನು ಕಾರಣ ಅಂತ? ಅಲ್ಲ, ಏನಿಲ್ಲ, ನಮ್ಮ ಅಣ್ಣಗಾರ ಕೊಡ್ರಿ, ನನಗಾರ ಕೊಡ್ರಿ ಅಂತ ನಾನು ಕೇಳಿದ್ದು. ನಾನು ಒಬ್ಬಕ್ಕಿಗೆ ಅಂದಿಲ್ಲ. ನಮ್ಮ ಬ್ರದರ್ದು ಸಣ್ಣವನಿಗಾರ ಕೊಡ್ರಿ, ನಾವು ಗ್ರಾಮೀಣ ಭಾಗದಾಗ ಎಲ್ಲ ಹೆಚ್ಚು ಕಾಣಿಸ್ಕೊಂಡಾನ, ಹೆಚ್ಚು ಕೆಲಸ ಮಾಡ್ಯಾನ. ಅವನಿಗೆ ಇಂಟ್ರೆಸ್ಟ್ ಐತಿ, ಅವನ್ನೇ ಮಾಡ್ಬೇಕನ್ನೋದು ನಮ್ದು ಆಸೆ. ಅಂದರೆ ನಿಮಗೆ ಹಿರಿಯ ಸಹೋದರ ಮಲ್ಲಿಕಾರ್ಜುನ್ ಕೊಟ್ಟಿದ್ರಷ್ಟೇ ನಿಮಗೆ ವಿರೋಧ ಇತ್ತಂತನ? ಹಾಗೇನಿಲ್ಲ, ಆದರೆ ಅವನು ಗ್ರಾಮೀಣ ಭಾಗದಾಗ ಅಷ್ಟು ಕಾಣ್ಕೊಂಡಿಲ್ಲ. ಗ್ರಾಮೀಣ ಭಾಗದಾಗ ಹೆಚ್ಚು ಇವನೇ ಕಾಣ್ಕೊಂಡು ಎಲ್ಲ ಕೆಲಸ ನಿಭಾಯಿಸೋಣ. ಗ್ರಾಮೀಣ ಭಾಗದ ಜನರು ಇವನೇ ನಿಂತ್ರೆ ಚಲೋ ರೀ ಅಂತ ಹೇಳಿದ್ದಕ್ಕೆ ಇವನಿಗೆ ಕೊಟ್ಟರೆ ಚಲೋ ಅಂತ, ಒಳ್ಳೇದಂತ ನಾನು ಹೇಳಿದ್ದು. ಮೇಡಮ್, ಮುಂಚೆ ತಾವು ಹೇಳ್ತಾಯಿದ್ರಿ ಗುಳೇದಗೂಡದ ಭಾಗದ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ, ಅವರ ಕೈಯಿಂದ ನಾವು ಅಧಿಕಾರ ಕೊಡಬಾರ್ದು ಅನ್ನೋ ಒಂದು ಮಾತನ್ನ ಹೇಳ್ತಾಯಿದ್ರಿ. ಈಗ ತಮ್ಮ ಸಹೋದರ ಉಮೇಶ್ ಅವರು ಏನಾದರೂ ಆಯ್ಕೆಯಾಗಿ ಬಂದರೆ ಅದು ಪುನರಾವರ್ತಿಸುತ್ತಾ ಅಥವಾ ನಿಲ್ಲುತ್ತೆ ಎಷ್ಟಕ್ಕಂತ? ಇಲ್ಲ, ಅದು ಆಗೋದಿಲ್ಲ ಅಂಥೇಳಿ ನಮ್ಮ ಬ್ರದರ್ ಹೇಳ್ಯಾರ. ಅಪ್ಪರ್ಗೆ ಏಜ್ ಆಗಿತ್ತು, ಅದು ಹಂಗಾಯಿತು, ಆ ತಪ್ಪು ಈಗ ಆಗಲ್ಲ, ಇನ್ನು ಮುಂದೆ ಆಗಲ್ಲ, ನಾನೇ ಮಾಡ್ಕೊಂಡು ಹೋಗ್ತೀನಿ ಅಂತಂದು ಹೇಳ್ಯಾರ. ಮೇಡಮ್, ಮೊನ್ನೆ CM ಅವರು ಮೀಟಿಂಗನ್ನು ಕರೆದಿದ್ರು. CM ಅವ್ರ ಮುಂದೆ ತಾವೇನು ಅಂದರೆ ತಮ್ಮ ವಾದ ಏನಾಗಿತ್ತು ಅಂತ? ವಾದ ಏನಿಲ್ಲರಿ, ಅವರು ಹೇಳಿದರು, ಮಾತಾಡಿದ್ದೀವಿ, ಎಲ್ಲ ಕಷ್ಟ ಸುಖ ಮಾತಾಡಿದರು. ನಮ್ಮ ತಂದೆ ಕಳ್ಕೊಂಡಿವಿ, ಅವರೇ ತಂದು, ನೀವು ಹೆಂಗೆ ಹೇಳ್ತೀರಿ ಹಂಗೆ ನಡ್ಕೊಂಡು ಹೋಗ್ತೀವಿ ಅಂದ್ವಿ. ಆಯಿತು, ನಾನು 4 ಮಂದಿಯಲ್ಲಿ ಯಾರಿಗಾರ ನಿಮ್ಮ ಮನೆಗೆ ಟಿಕೆಟ್ ಕೊಡ್ತೀನಿ ಅಂತ, ನಾ ಬೇರೆಯವ್ರಿಗೆ ಕೊಡೋಲ್ಲ, ನಿಮ್ಮ ಮನೆಗೆ ಕೊಡ್ತೀನಿ. ಆದರೆ ನಿಮ್ಮ ಮನೆಯಲ್ಲೇ 4 ಜನರಲ್ಲಿ ಯಾರಿಗಾರ ಒಬ್ಬರಿಗೆ ಕೊಡ್ತೀನಿ, ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂದಾಗ ನಾವು ಆಯ್ತಪ್ಪಾಜಿ, ನಾವು ಮಾಡ್ಕೊಂಡು ಹೋಗ್ತೀವಿ, ಎಲ್ಲರೂ ಸೇರಿ ನಾವು ಯಾರಿಗೆ ಕೊಡ್ತೀರೋ ಅವರಿಗೆ ಆರಿಸಿ ತೊಗೊಂಬರ್ತೀವಿ ಅಂತ ಹೇಳಿದ್ವಿ. ಉಮೇಶ್ ಅವ್ರು ಕೊಟ್ಟಿರೋದು ತಮಗೆ ಒಪ್ಪಿಗೆ ಇದೆ ಅಂತ ಮೇಡಮ್? ಒಪ್ಪಿಗೆ, ಖುಷಿ ಐತೆ ರೀ. ಎಲ್ಲರೂ ಒಟ್ಟಿಗೆ ಕೂಡಿ ಎಲೆಕ್ಷನ್ ಮಾಡಿ ಆರಿಸಿ ತೊಗೊಂಬರ್ತೀವಿ. ಈಗ ನಮ್ಮ ಪತ್ರವನ್ನು ಸಲ್ಲಿಸೋಕ್ಕೆ ಉಮೇಶ್ ಅವರು ಹೋಗ್ತಾ ಇದ್ದಾರೆ, ತಾವು ಕೂಡ ಹೋಗ್ತೀರಾ? ನಾನು ಹೋಗ್ತೀನಿ ರೀ. ಸಿದ್ದರಾಮಯ್ಯ ಸಾಹೇಬರು ಬರತ್ತಾರ, DK ಸಾಹೇಬರು ಬರತ್ತಾರ, ಅವ್ರ ಜೋಡಿ ನಾನು ನಮ್ಮ ಅಣ್ಣನ ಜೋಡಿ ಹೋಗ್ತೀನಿ. ನಿಮ್ಮ ಸಹೋದರರು ಈ ಎಲೆಕ್ಷನಲ್ಲಿ ಗೆಲ್ತಾರ ಅಂತ ಅನ್ಸುತ್ತೆ ತಮ್ಗೆ? ಅದ್ರಾಗೇನು ಮಾತೇ ಇಲ್ಲರಿ. ನಮ್ಮ ಅಪ್ಪಾಜಿಗೆ ಅವರು ಅಪಾರ ಬೆಂಬಲಿಗರು ಇದ್ದರಿಂದ ಅವರು ಹುರಿದುಂಬಿಸಿ ನೀವು ನಿಲ್ಬೇಕಂತ ಮಾಡಿದಾಗ ನಿಲ್ಲಾಕತ್ತಿದ್ದು. ನಮ್ಮ ಮನೆಗಿಲ್ಲ ಅಂದರೆ MLA ಆಗತ್ತಿದ್ದಿಲ್ಲ. ಅದ್ರ ಸಂಬಂಧ ಅದು ಎಲ್ಲರೂ ಕೂಡಿ ಆರಿಸಿ ತೊಗೊಂಬರ್ತಾರನ್ನೋ ನಂಬಿಕೆ, ವಿಶ್ವಾಸ ಐತಿ. ಇದಿಷ್ಟು ಮಹಾದೇವಿ ಮೇಟಿಯವರ ಮಾತಾಗಿರುವಂಥದ್ದು. ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ.